ಹೌದಾ? ನಿಜಾನ ಅತ್ಗೆ? ಹೌದು ಶ್ರೀಧರ್, ನಮ್ಮ ಮಹಾದೇವನ್ ಮದ್ವೆ ಆದ್ರೆ ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಹರಕೆ ಸಂಪೂರ್ಣ ಆಗದೆ ಹೋದ್ರೆ ಹೇಗಪ್ಪ ಅಂತ ತುಂಬಾ ಯೋಚನೆ ಆಗೋಗಿತ್ತು. ಆದ್ರೆ ಅಷ್ಟ್ರಲ್ಲಿ ನಮ್ ಕಾವ್ಯ ಬಂದು ಹೆಜ್ಜೆ ನಮಸ್ಕಾರ ಹಾಕಿ ಹರಕೆನ ಸಂಪೂರ್ಣ ಮಾಡಿದ್ಲು. ಅತ್ತೆ, ಏನ್ ಹೇಳ್ತಿದ್ದೀರಾ ನೀವು? ನನ್ ತಂಗಿ ಕಾವ್ಯ ತಾನಾಗಿ ಬಂದು ಹೆಜ್ಜೆ ನಮಸ್ಕಾರ ಹಾಕದ್ಲಾ? ಹೌದಮ್ಮ. ನಿಜವಾಗ್ಲು ಕಾವ್ಯ ನೀವ್ ಹೇಳ್ದಾಗ ಇದಳತ್ಗೆ ಮಾತು ಸ್ವಲ್ಪ ನೇರ, ಮನಸ್ಸು ಮಾತ್ರ ಅಪ್ಪಟ ಬಂಗಾರ. ಹೌದು ಶ್ರೀಧರ್, ನಾವೆಲ್ಲ ಕಾವ್ಯನ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ವಿ. ಸಿಟಿ ಹುಡುಗಿ, ದೊಡ್ಡೋರ್ ಬಗ್ಗೆ ಗೌರವ ಇರಲ್ಲ, ಕುಟುಂಬದ ಬಗ್ಗೆ ಕಾಳಜಿ ಇರಲ್ಲ ಅಂತ. ಆದ್ರೆ ಅವ್ರ ನಿಜವಾದ ಕಾಳಜಿ, ನಿಜವಾದ ಗುಣ ಗೊತ್ತಾಗದ್ದು ಇಂಥ ಒಂದ್ ಸಂದರ್ಭ ಬಂದಾಗ್ಲೇನೆ. ನಿಜ ಅತ್ಗೆ. ಶ್ರೀಧರ್, ನಮ್ ಮಹಾದೇವನ್ ಸಿರಿ ನೋಡ್ಬೇಕಾಗಿತ್ತು. ಹೆಂಡತಿ ಬಿಸ್ಲಲ್ಲಿ ನಡೆದ್ರೆ ಎಲ್ಲವಳ ಕಾಲ್ ಸುಡತ್ತೆ ಅಂತ ಕಾಲಡಿಗೆ ನೀರ್ ಹಾಕಿದೇನು, ಅವಳ ನೆತ್ತಿಗೆ ಬಿಸ್ಲು ತಟ್ಟಬಾರ್ದು ಅಂತ ಬಾಳೆ ಎಲೆನ ಛತ್ರಿ ತರ ಹಿಡ್ಕೊಂಡೇನು. ಅಪ್ಪಪ್ಪಾ, ಅದು ನೋಡೋದಕ್ಕೆ 2 ಕಣ್ಣು ಸಾಕಾಗ್ತಾ ಇರ್ಲಿಲ್ಲ ನನಗೆ. ಅತ್ಗೆ, ಅಂತೂ ನಮ್ಮ ಹುಲಿಗೆ ಹೆಂಡತಿನ ಕಾಳಜಿ ಮಾಡೋ ಬುದ್ಧಿ ಬಂದಂತಾಯ್ತು. ಅಪ್ಪ, ಈ ಸಮಯದಲ್ಲಿ ನಾನಲ್ಲಿ ಇರ್ಲಿಲ್ವಲ್ಲ, ಎಂತ ದೃಶ್ಯ ಮಿಸ್ ಆಗೋಯ್ತತ್ಗೆ. ನೋಡಿ, ನೆನೆದರ ಮನದಲ್ಲಿ ಅಂತ ಅವನೇ ಬಂದ ನೋಡಿ. ಬಾರಪ್ಪ ಹುಲಿ, ಬಾ. ಏಯ್, ಚಿಕ್ಕ ಕೆಲ್ಸಕ್ಕೆ ಆಟೊಂದ? ಹಾ, ಸರಿ ಬಿಡು, ಎಲ್ಲ ಸರಿಯಾಗಿ ಮಾಡೋ ತಾನೆ. ನಮಸ್ಕಾರ ಗುರುಗಳೇ. ಇವಾಗಲೇ ಕಳಿಸ್ತೀನಿ. ಹಾ, ನಮಸ್ಕಾರ. ಎಲ್ಲ ಲೆಕ್ಕ ಬರೆದಿಟ್ಬಿಡ್ಬೇಕು. ಅಯ್ಯಯ್ಯ ಚಿಕ್ಕಪ್ಪ, ಸಾರಿ, ನಾನು ಯಾವುದೋ ಗುಂಗಲ್ಲಿ ಗಮನಿಸ್ಲಿಲ್ಲ. ಹೌದಪ್ಪ, ಗುಂಗು ನಮ್ಮ ಕಡೆ ಎಲ್ಲಿರುತ್ತೇಳು? ಏನಿದ್ರು ನಿನ್ನ ಗುಂಗು, ನಿನ್ನ ಜೀವ ಎಲ್ಲ ಬೇರೆ ಕಡೆಗೇನೆ. ಹೌದು, ಛತ್ರಿಯಲ್ಲಿ ಬಿಟ್ಟು ಬಂದೆ ಹುಲಿ. ಛತ್ರಿನ? ಯಾವ ಛತ್ರಿ ಚಿಕ್ಕಪ್ಪ? ಅದೇ ಅಪ್ಪ, ನಿನ್ನ ಹೆಂಡತಿ ದೇವಸ್ಥಾನದಲ್ಲಿ ಹೆಜ್ಜೆ ನಮಸ್ಕಾರ ಮಾಡುವಾಗ ನೆತ್ತಿ ಸುಡಬಾರ್ದು ಅಂತ ಹಿಡ್ಕೊಂಡಿದ್ದಾಳ, ಆ ಛತ್ರಿ ಅಪ್ಪ. ಯಾಕೆ ಹಿಂಗ್ ನಗ್ತಾ ಇದ್ದೀರಾ? ಹುಲಿ, ಛತ್ರಿಯಲ್ಲಿ ಬಿಟ್ಟು ಬಂದೆ ಅಂತ ಹೇಳಪ್ಪ. ಚಿಕ್ಕಪ್ಪ, ಛತ್ರಿನೂ ಇಲ್ಲ ಕತ್ರಿನೂ ಇಲ್ಲ, ನೀವು ಸುಮ್ಮನೆ ರೀ. ಫೋನ್ ಬಂತು. ಹಲೋ. ಹಾ, ದೇವ್ರೆ, ಕೊನೆಗೂ ನನ್ನ ತಂಗಿ ಕಾವ್ಯ ನಿಧಾನಕ್ಕೆ ಮನೆಗೆ ಹೊಂದ್ಕೋತಾ ಇದ್ದಾಳೆ. ಅವಳು ಯಾವಾಗ್ಲೂ ಖುಷಿಯಾಗಿರ್ಬೇಕು. ನನ್ನಿಂದ ಅವಳ ಬದುಕು ಇದ್ದಕ್ಕಿದ್ದಾಗೆ ಬೇರೆ ತಿರುವು ತಗೊಂಡ್ಬಿಡ್ತು. ಆ ತಿರುವು ಅವಳಿಗೆ ಒಳ್ಳೇದನ್ನೇ ಮಾಡ್ಬೇಕು. ಅವಳ ಜೀವನ ತುಂಬಾ ಸಂತೋಷವಾಗಿರ್ಬೇಕು. ನಿದ್ದೆ ಗೊತ್ತೈತೆ, ಬೇಗ ಚಾಪೆ ತಿಮ್ಮ ತಗೊಂಡಂಗ್ ಮಲ್ಗ್ಬಿಡ್ಬೇಕು. ಪಾಪ, ಹೆಜ್ಜೆ ನಮಸ್ಕಾರ ಎಲ್ಲ ಹಾಕಿ ಬಲೆ ಸುಸ್ತಾಗೋಗಿರ್ಬೇಕು. ಆರಾಮಾಗಿ ಮನೆ ಕಳೆ. ನಾನೇನಾರ ಇವಾಗ ಸದ್ದು ಮಾಡಿ ಇವಳಿಗೆ ಎಚ್ಚರ ಆಗ್ಬಿಟ್ರೆ ಆಟೆಯ. ಈ ಕಾರ್ ರಾಕ್ಷಸಿ ನನ್ನ ಬಾಯಲ್ಲಿ ಯಾರು ತುಪ್ಪಕ್ಕೆ ಬಿಡ್ತಾಳೆ. ಅಪ್ಪ, ಸತ್ಯ ಬಚಾವದೆ, ಆ ದೇವರೇ ಕಾಪಾಡ್ಬಿಟ್ಟ.
ಅಯ್ಯೋ ಪಾಪ ಕಾಲ್ಗೆಲ್ಲ ಬೊಬ್ಬೆ ಎದ್ಬಿಟ್ಟವೆ. ಬಿಸಿಲಲ್ಲಿ ಚಪ್ಪಲಿ ಹಾಕಳ್ದೆ ನಡೆದ ಅಭ್ಯಾಸ ಇಲ್ಲ ಅನಿಸ್ತದೆ. ಪಾಪ ಅಮ್ಮಂಗೋಸ್ಕರ ನಡೆದು ಬೊಬ್ಬೆ ಎಬ್ಬಿಸ್ಕೊಂಡ್ಬಿಟ್ಟವಳೆ. ಪಾಪ ಎಷ್ಟು ನೋವಾಯ್ತದೋ ಏನೋ. ರಾಮ್, ಯಾಕೋ ಇಷ್ಟು ಲೇಟು? ಅದೆಲ್ಲ ನಿನಗೆ ಯಾಕೆ? ಕೆಲ್ಸ ಆಯ್ತು, ಲೇಟ್ ಆಯ್ತು. ಅಲ್ಲ, ಕೋಪ ಬರ್ಲಿ ಅಂತ ಕೇಳಿಲ್ಲ, ಸುಮ್ನೆ ಕೇಳ್ದೆ. ರಾಮ್, ನೀನ್ ಡಾಕ್ಟರ್ ಕೊಟ್ಟಿನ ಒಗ್ದಿ ಇಸ್ತ್ರಿ ಮಾಡಿಟ್ಟಿದೀನಿ ಕಣೋ, ನಾಳೆಯಿಂದ ನೀನ್ ಹಾಕೊಂಡು ಹೋಗ್ಬೋದು, ಸರಿನಾ? ಆಮೇಲೆ ಇನ್ಮೇಲೆ ನಿನ್ ವಸ್ತು ಅಲ್ಲ, ನಾನು ಏನು ಮುಟ್ಟಲ್ಲ. ನಿನ್ಗೆ ಇಷ್ಟ ಆಗದಿರೋದು ಯಾವ ಕೆಲ್ಸನೂ ಮಾಡಲ್ಲ ಕಣೋ, ಸರಿನಾ? ಹಾಲ್ ತುಳಿತಕ್ಕೆ 40 ಜನರ ಸಾವು, ಹೆದ್ದಾರಿಯಲ್ಲಿ ಅಪಘಾತ, ಒಂದೇ ಕುಟುಂಬದ 6 ಜನರ ಸಾವು. ಏನಿವತ್ತು ಬೆಳಗ್ಗೆ ಬರೀ ಕೆಟ್ಟ ಸುದ್ದಿನೇ ಓದ್ತಾ ಇದ್ದೀನಲ್ಲ. ಮಾವ, ಕಾಫಿ ಕೊಡಮ್ಮ. ಪ್ರೇಮ, ನೀನ್ ಮಾಡಿರೋ ಕಾಫಿ ಕುಡಿದೇ ಇದ್ರೆ ನನ್ ದಿನನೇ ಶುರು ಆಗಲ್ಲ. ಆಹಾ, ಏನ್ ಚೆನ್ನಾಗಿದೆಯಮ್ಮ. ಇಷ್ಟೊತ್ತ ಪೇಪರ್ಲಿ ಕೆಟ್ಟ ಸುದ್ದಿ ಓದಿ ಓದಿ ಮನಸ್ಸು ಹಾಳಾಗೋಗ್ಬಿಟ್ಟಿತ್ತು. ಇನ್ನೇನ್ ಕಾಫಿ ಕುಡಿದ್ನಲ್ಲ, ಎಲ್ಲ ಸರಿ ಹೋಯ್ತು. ಇವಳು ಈ ಥರ ಮಾಡಿನೇ ನಮ್ಮ ಮನೇಲಿರೋರು ಎಲ್ರೂ ತನ್ನ ಬುಟ್ಟಿಗೆ ಹಾಕೋತಾ ಇದ್ದಾಳೆ. ಅತ್ತೆ, ಕಾಫಿ. ಏ ಪ್ರೇಮ, ನನ್ನನ್ನು ಏನೇ ಅನ್ಕೊಂಡಿದ್ಯಾ ನೀನು? ಹಾ, ನನ್ನ ಮುಖದಲ್ಲೇನ್ ಮಂಗನ್ ಕಳೆ ಎದ್ದು ಕಾಣಿಸ್ತಾ ಇದ್ಯಾ ಅಲ್ವೇ? ನನ್ ಗಂಡನ್ಗೆ ಕಾಫಿ ಟೀ ಕೊಟ್ಟು ಶಭಾಷ್ ಅನ್ನಿಸ್ಕೊಂಡ್ ಹಾಗೆ ನನ್ಗೂ ಕೊಟ್ಟು ಶಭಾಷ್ ಅನ್ನಿಸ್ಕೋಬೇಕು ಅಂತಿದ್ಯಾ? ಸಾಧ್ಯನೇ ಇಲ್ಲ. ನಿನ್ನ ಈ ನಾಟಕಗಳಿಗೆಲ್ಲ ಬಲಿ ಆಗೋಂತವಳಲ್ಲ ಕಣೆ ನಾನು. ಇದೇ ಕೊನೆ. ಇನ್ನೊಂದ್ಸಲ ಈ ಆಟಗಳನ್ನೆಲ್ಲ ನನ್ನ ಹತ್ರ ಆಡೋದಕ್ ಬಂದ್ರೆ ಸರಿರಲ್ಲ, ಹೇಳ್ತಾ ಇದ್ದೀನಿ.
ಅರೆ, ಅಮ್ಮ ಫೋನ್ ಮಾಡಿದ್ದಾರೆ. ಹಲೋ ಅಮ್ಮ, ಹೇಗಿದ್ಯಮ್ಮ? ಅಪ್ಪ ಹೇಗಿದ್ದಾರೆ? ನಾವಿಬ್ರು ಚೆನ್ನಾಗಿದ್ದೀವಿ ಕಣೆ. ಆದ್ರೆ ನಮಗ್ ನಿಮ್ದೇ ಚಿಂತೆ. ಅದ್ರಲ್ಲೂ ನಿನ್ ಬಗ್ಗೆ ತುಂಬಾನೇ ಚಿಂತೆ ಮಾಡ್ತಿರ್ತೀವಿ. ಚಿಂತೆನಾ? ನನ್ ಬಗ್ಗೆ ಯಾಕಮ್ಮ ಚಿಂತೆ ಮಾಡ್ತೀಯಾ? ನಾನು ಆರಾಮಾಗೇ ಇದ್ದೀನಿ. ಅದ್ ಹಾಗಲ್ಲ ಕಣೆ. ನಿಮ್ ಅತ್ತೆ ತಲೆಯಲ್ಲಿ ಈಗ್ಲೂ ನೀನ್ ಮದ್ವೆ ವಿಷಯದಲ್ಲಿ ತಪ್ಪು ಮಾಡಿದ್ಯಾ ಅಂತಾನೆ ಇದೆ. ಅದಲ್ದೆ ಅವ್ರಿಗೆ ನಿನ್ನನ್ನ ಸೊಸೆ ಮಾಡ್ಕೊಳಕ್ ಇಷ್ಟಾನೇ ಇರ್ಲಿಲ್ಲ. ಮತ್ತೆ ರಾಮ್ ಕೂಡ ನಿನ್ನನ್ನ ಅದ್ ಹೇಗ್ ನೋಡ್ಕೊಂತಿದಾನೋ ಏನೋ ಅನ್ನೋದೇ ಒಂದ್ ದೊಡ್ಡ ಚಿಂತೆ ಆಗಿದೆ ನಮ್ಗೆ. ಅಯ್ಯೋ ಅಮ್ಮ, ನೀನ್ ಯೋಚನೆ ಮಾಡ್ಕೊಂಡು ಕೂರೋ ತರ ಏನು ಇಲ್ಲ. ಮಹೇಶ್ವರಿ ಅತ್ತೆ ಇಡೀ ದಿನ ಕೋಪ ಮಾಡ್ಕೊಂಡೇ ಓಡಾಡ್ತಾರ ಅಂತ ಅನ್ಕೊಂಡಿದ್ಯಾ? ಛೇ, ಈಗಿನ ಅವ್ರಿಗೆ ಕಾಫಿ ಮಾಡ್ಕೊಟ್ಟೆ. ಎಷ್ಟು ಹೊಗಳಿದ್ರು ಅಂತೀಯ. ಅವ್ರಿಗೆ ನಾನು ಮಾಡೋ ಕಾಫಿ ತುಂಬಾ ಇಷ್ಟ. ನಿಜಾನೇನೆ? ಹೌದಮ್ಮ, ದಿನಕ್ಕೊಂದ್ 4 ಸರಿನಾದ್ರೂ ನನ್ ಕೈಯಾರ ಕಾಫಿ ಮಾಡಿಸ್ಕೊಂಡ್ ಕುಡಿತಾರೆ. ಅವ್ರಿಗೆ ನಾನು ಮಾಡೋ ಕಾಫಿ, ಮಾಡೋ ಅಡ್ಗೆ ಸಿಕ್ಕಾಪಟ್ಟೆ ಇಷ್ಟ. ಯಾವಾಗ್ಲೂ ಊಟ ಮಾಡ್ಬೇಕಾದ್ರೆ ನನ್ನ ಹೊಗಳ್ಕೊಂಡೇ ಊಟ ಮಾಡ್ತಾರೆ. ನೀನ್ ಹೇಳ್ತಿರೋದೆಲ್ಲ ಕೇಳಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಮತ್ತೆ ರಾಮ್ ನನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಅಂತ ಅನ್ಕೊಂಡಿದ್ಯಾ? ನಿಜ ಹೇಳ್ಬೇಕಂದ್ರೆ ರಾಮ್ ನನ್ಗೆ ಒಂಚೂರು ನೋವು ಆಗದೆ ಇರೋವಾಗ ನೋಡ್ಕೋತಾನಮ್ಮ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಮೊನ್ನೆ ರಾಮ್ ನನ್ಗೊಂದ್ ಸೀರೆ ತಂದ್ಕೊಟ್ಟ. ಹೌದಾ? ರಾಮ್ ನಿಂಗೆ ಸೀರೆ ತಂದ್ಕೊಟ್ನಾ? ಹೇಳಿದ್ನಲ್ಲಮ್ಮ, ನನಗಿಷ್ಟ ಆಗೋ ಕಲರು, ಇಷ್ಟ ಆಗೋ ಡಿಸೈನು ಎಲ್ಲ ನನಗಿಷ್ಟ ಆಗೋದೇ ತಿಳ್ಕೊಂಡು ತಗೊಂಡ್ ಬಂದಿದ್ದಾನೆ. ನಿನ್ಗೆ ಯಾವಾಗಾರು ಬಂದಾಗ ತೋರಿಸ್ತೀನಿ, ಆಯ್ತಾ? ಇಷ್ಟು ಸಾಕು ಕಣೆ ನನ್ಗೆ. ನೀನು ಕಾವ್ಯ ಮನೇಲಿ ಸಂತೋಷವಾಗಿದ್ರೆ ಇನ್ ಏನು ಬೇಡ. ಹೇಳಿದ್ನಲ್ಲಮ್ಮ, ನಾವಿಲ್ಲಿ ಖುಷಿಯಾಗಿದ್ದೀವಿ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ, ಸರಿನಾ? ಸರಿ ಕಣೆ, ನಾನ್ ಮತ್ತೆ ನಿಂಗೆ ಕಾಲ್ ಮಾಡ್ತೀನಿ. ಹುಷಾರು. ದೇವ್ರೆ, ನನ್ನ ಸೊಸೆ ಪ್ರೇಮಾಗೆ ಎಂತ ವಿಶಾಲವಾದ ಮನಸ್ಸು. ಈಗ ತಾನೇ ಮಹೇಶ್ವರಿ ಕಾಫಿ ಎಲ್ಲ ಚೆಲ್ಲಿ ಬಾಯಿಗೆ ಬಂದ ಬೈದ್ಬಿಟ್ಟು ಹೋದ್ಲು. ಆದ್ರೂ ಆ ಹುಡುಗಿ ತನ್ನ ತಾಯಿ ಹತ್ರ ಮಾತಾಡುವಾಗ ಮಹೇಶ್ವರಿ ತಾನ್ ಮಾಡೋ ಕಾಫಿನ ಇಷ್ಟಪಟ್ಟು ಕುಡಿತಾಳೆ ಅಂತ ಹೇಳ್ತಿದ್ದಾಳೆ. ಗಂಡನ ಮೇಲಾಗೋ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತವ್ರ ಮನೆಗೆ ತಗೊಂಡೋಗಿ ರಂಪ ಮಾಡೋ ಹೆಣ್ಣು ಮಕ್ಕಳಿರೋ ಈ ಕಾಲದಲ್ಲಿ ಪ್ರೇಮ ಅಂತ ಸೊಸೆ ಸಿಕ್ಕಿರೋದು ನಮ್ಮ ಪುಣ್ಯನೇ ಸರಿ.